ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆಯಾ? ಹೊಸ ಪಿಕಪ್ ನಿಯಮದಿಂದ ಬೀದಿಗೆ ಬಿದ್ದಿದ್ದಾರೆ ರಾಜ್ಯದ ಕ್ಯಾಬ್ ಚಾಲಕರು. ಓಲಾ ಊಬರ್ಗೆ ರಾಜ್ಯಾತಿಥ್ಯ ಕೊಟ್ಟು ವಾಣಿಜ್ಯ ಕ್ಯಾಬ್ ಚಾಲಕರ ಕಡೆಗಣನೆ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲಿ ಹೊಸ ಪಿಕಪ್ ರೂಲ್ಸ್ನಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ. ಅರೈವಲ್ನಿಂದ 1 ಕಿಲೋಮೀಟರ್ ದೂರದಲ್ಲಿರ್ತಾವೆ ಕ್ಯಾಬ್ ಪಿಕಪ್ ಪ್ರದೇಶ. ಆದರೆ ಓಲಾ ಊಬರ್ಗೆ ಮಾತ್ರ ಅರೈವಲ್ ದ್ವಾರದಲ್ಲೇ ಪಿಕಪ್ಗೆ ಅವಕಾಶ ಕೊಡಲಾಗಿದೆ. ಪ್ರಯಾಣಿಕರು ಪಿಕಪ್ ಪ್ರದೇಶ ತಲುಪೋದಕ್ಕೆ ಬರೋಬ್ಬರಿ 10 ನಿಮಿಷ ಬೇಕು. ಆದರೆ ಕೇವಲ 15 ನಿಮಿಷ ಮಾತ್ರ ಕ್ಯಾಬ್ಗಳಿಗೆ ಉಚಿತ ಪಾರ್ಕಿಂಗ್ಗೆ ಅವಕಾಶ ಇದೆ. 15 ನಿಮಿಷ ದಾಟಿದ್ರೆ ಪಾರ್ಕಿಂಗ್ ಶುಲ್ಕವನ್ನ ನೀಡಬೇಕು ಅಂತ ಹೊಸ ರೂಲ್ಸ್ ಹೇಳ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂತ ಕ್ಯಾಬ್ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿಬಂದಿದೆ. ರಾಜ್ಯದ ಕ್ಯಾಬ್ ಚಾಲಕರನ್ನ ಕಡೆಗಣಿಸಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಓಲಾ ಊಬರ್ಗೆ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ ಅನ್ನುವ ಆರೋಪ ಈಗ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕ್ಯಾಬ್ ಚಾಲಕರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪಿಕಪ್ ಸಂಬಂಧಪಟ್ಟಂಗೆ ಸಾಕಷ್ಟು ಗೊಂದಲಗಳು ಕೂಡ ಶುರುವಾಗಿದೆ. ಪ್ರಯಾಣಿಕರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ಕ್ಯಾಬ್ ಚಾಲಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಪ್ರಯಾಣಿಕರು ಕೂಡ ಪಿಕಪ್ ವಾಹನಗಳಿಗೆ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಸದ್ಯ ನಾನೀಗ ಟರ್ಮಿನಲ್ 1ರಲ್ಲಿರುವಂತಹ ಈ ಒಂದು ಪಾರ್ಕಿಂಗ್ ಏರಿಯಾದಲ್ಲಿದ್ದೀನಿ. ಈ ಒಂದು ಪಾರ್ಕಿಂಗ್ ಏರಿಯಾದಿಂದ ನಾವು ನೋಡ್ತಾ ಇರುವಂತಹ ಒಂದು ಜಾಗ ಅಂದರೆ ಅರೈವಲ್ ಟರ್ಮಿನಲ್ 1ಕ್ಕೆ ಬಂದು ಇಳಿಯುವಂತಹ ಪ್ರಯಾಣಿಕರು ಅರೈವಲ್ ಪ್ರದೇಶದಿಂದ ನೇರವಾಗಿ ಈ ಒಂದು ಕಮರ್ಷಿಯಲ್ ಪಾರ್ಕಿಂಗ್ ಏರಿಯಾಗೆ ಬರಬೇಕಂದ್ರೆ ಸರಿಸುಮಾರು 600 ಮೀಟರ್ ನಡೆದುಕೊಂಡು ಬರಬೇಕಾದಂತಹ ಒಂದು ಅನಿವಾರ್ಯತೆಯಲ್ಲಿ ನಿರ್ಮಾಣವಾಗಿದೆ. ಮೊದಲು ಅರೈವಲ್ ಪಕ್ಕದಲ್ಲೇ ಈ ಒಂದು ಕಮರ್ಷಿಯಲ್ ವೆಹಿಕಲ್ಗಳ ಒಂದು ಪಿಕಪ್ಗೆ ವ್ಯವಸ್ಥೆನ ಮಾಡಲಾಗಿತ್ತು. ಆದರೆ ಈಗ ವಾಹನಗಳ ಒಂದು ದಟ್ಟಣೆ ಹೆಚ್ಚಾದಂತಹ ಕಾರಣಕ್ಕಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಅಧಿಕಾರಿಗಳು ಈ ಒಂದು ಕಮರ್ಷಿಯಲ್ ವೆಹಿಕಲ್ಗಳ ಒಂದು ಪಾರ್ಕಿಂಗ್ ವ್ಯವಸ್ಥೆನ 600 ಮೀಟರ್ ದೂರದಲ್ಲಿ ಪಾರ್ಕ್ ಮಾಡೋಕ್ಕೆ ವ್ಯವಸ್ಥೆನ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಪ್ರಯಾಣಿಕರು ಅರೈವಲ್ ಪ್ರದೇಶದಿಂದ ಈ ಒಂದು ಕಮರ್ಷಿಯಲ್ ಪಾರ್ಕಿಂಗ್ ಏರಿಯಾಗೆ ಬರಬೇಕಂದ್ರೆ ಸರಿಸುಮಾರು 600 ಮೀಟರ್ ನಡೆದುಕೊಂಡು ಬಂದು ಇಲ್ಲಿ ತಮ್ಮ ವಾಹನಗಳ ಮುಖಾಂತರ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಅಧಿಕಾರಿಗಳು ಹೇಳೋ ಹಾಗೆ ನಾವು ಬರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಜೊತೆಗೆ BMTC ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅರೈವಲ್ಗೆ ಬರುವಂತಹ ಜನರು ನೇರವಾಗಿ ಅರೈವಲ್ ವೆಹಿಕಲ್ಗಳ ಮುಖಾಂತರವಾಗಿ BMTC ಬಸ್ ಆಗಿರ್ಬೋದು, ಈ ರೀತಿಯಾದಂತಹ ಎಲೆಕ್ಟ್ರಿಕಲ್ ವಾಹನಗಳ ಮುಖಾಂತರವಾಗಿ ಕಮರ್ಷಿಯಲ್ ವೆಹಿಕಲ್ ಪಾರ್ಕಿಂಗ್ ಏರಿಯಾಗೆ ಬರಬಹುದು. ಅವರಿಗೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಸಾಕಷ್ಟು ಜನ ಪ್ರಯಾಣಿಕರು ಏನು ಬರ್ತಾ ಇದ್ದಾರೆ ಅವರೆಲ್ಲರೂ ಹೇಳ್ತಾ ಇರುವಂಥದ್ದು ಏನಂತಂದರೆ ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ವಯಸ್ಸಾದಂಥವರು ಅಲ್ಲಿಂದ ನಡ್ಕೊಂಡು ಬರಬೇಕು, ಇಲ್ಲದೆ ಹೋದರೆ ತುಂಬ ಕಷ್ಟವಾಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಸಾಕಷ್ಟು ಪಾರ್ಕಿಂಗ್ ಚಾರ್ಜನ್ನು ಕಟ್ಟಿದ್ರೂ ಸಹ ನಾವು 600 ಮೀಟರ್ ನಡೆದುಕೊಂಡು ಯಾಕೆ ಬರಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದರ ವಿರುದ್ಧವಾಗಿ ಇಲ್ಲಿರುವಂತಹ ಕಮರ್ಷಿಯಲ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡುವಂತಹ ಕೆಲಸನ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದರು. ಹೀಗಿದ್ರೂ ಕೂಡ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸದಿರುವಂತಹ ಕಾರಣಕ್ಕಾಗಿ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈಗ ನಾವು ನೋಡ್ತಿರುವಂತಹ ಪ್ರದೇಶ ಕೂಡ ಇದೆ. ಅಂದರೆ ಈ ಟರ್ಮಿನಲ್ 1 ಅರೈವಲ್ ಮುಖಾಂತರವಾಗಿ ಕಮರ್ಷಿಯಲ್ ಪಾರ್ಕಿಂಗ್ಗೆ ಬರುವಂತಹ ಪ್ರದೇಶ ಇದು. ಇಲ್ಲಿ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡಿಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ಬೇರೆ ಸೌಲಭ್ಯಗಳನ್ನು ಒದಗಿಸಿದ್ರೂ ಸಹ ಜನರು ತಮ್ಮ ವಾಹನಗಳಿಗೆ ಬರಬೇಕಂತಂದ್ರೆ ಸಾಕಷ್ಟು ತೊಂದರೆ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್ ಸುವರ್ಣ ನ್ಯೂಸ್, ಬೆಂಗಳೂರು. ಓಲಾ ಊಬರ್ನಲ್ಲಿ ಅತಿ ಹೆಚ್ಚು ಹೊರ ರಾಜ್ಯದವರಿಂದಲೇ ಕೆಲಸ ಆಗ್ತಾ ಇದೆ. ರಾಜ್ಯದ ಚಾಲಕರಿಗೆ ಪಿಕಪ್ ಅವ್ಯವಸ್ಥೆಯಿಂದ ಕೈ ತಪ್ತಾ ಇದೆ. ಬಾಡಿಗೆ ಸಿಗದೆ ಜೀವನ ಕಷ್ಟವಾಗ್ತಾ ಇದೆ. ಆತ್ಮಹತ್ಯೆ ಸ್ಥಿತಿ ಅಂತ ಚಾಲಕರು ಕಣ್ಣೀರನ್ನ ಹಾಕ್ತಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಾಜ್ಯದ ಕ್ಯಾಬ್ ಚಾಲಕರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಹೊರ ರಾಜ್ಯದವರೇ ಹೆಚ್ಚು ಕೆಲಸ ಮಾಡುವಂತ ಓಲಾ ಊಬರ್ಗೆ ಮಾನ್ಯತೆ ಕೊಡಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿಬಂದಿದೆ. ಹಾಗಾಗಿ ನಮಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂತ ಈಗ ರಾಜ್ಯದ ಕ್ಯಾಬ್ ಚಾಲಕರು ಕಣ್ಣೀರನ್ನ ಹಾಕ್ತಿದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರುಗಳಿಗೆ ತೊಂದರೆ ಆಗ್ತಾ ಇದೆ. ಕಮರ್ಷಿಯಲ್ ಕಾರ್ಗಳು ಪಿಕಪ್ಗೆ ಹೋದಾಗ ಅವರಿಗೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ. ಜೊತೆಗೆ ಪ್ರಯಾಣಿಕರು ಸರಿಸುಮಾರು 600ರಿಂದ 700 ಮೀಟರ್ಗಳ ಕಾಲ ನಡ್ಕೊಂಡು ಬರಬೇಕು ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿವೆ. ನನ್ನ ಜೊತೆಗೆ ಮಾತಾಡೋಕ್ಕೆ ಇಲ್ಲಿರುವಂತಹ ಟ್ಯಾಕ್ಸಿ ಅಸೋಸಿಯೇಷನ್ ಆಗಿರ್ಬೋದು, ಕಮರ್ಷಿಯಲ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಇದ್ದಾರೆ. ಸರ್, ಏನು ನಿಮ್ಮ ಆರೋಪ ಏನು ಸರ್? ಈಗ ನಮ್ಮ ಆರೋಪ ಏನಂತ ಹೇಳಿದ್ರೆ ಜನಸಂದಣಿ ಜಾಸ್ತಿ ಆಗಿದೆ, ಟ್ರಾಫಿಕ್ ಜಾಮ್ ಆಗಿದೆ ಅಂತೇಳಿ ಮುಖ್ಯವಾಗಿ ಅವರು ಹೇಳಿಕೆ ಕೊಟ್ಟು ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ.
ಬಟ್ ಜಾಮ್ ಏನಕ್ಕೆ ಆಗ್ತಾ ಇದೆ ಅಂತ ಯಾರು ಕೂಡ ಹೇಳ್ತಾರೆ. ಜಾಮ್ ಆಗ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಡ್ರಾಪ್ ಪಾಯಿಂಟು ತುಂಬ ಅಗಲ ಇದೆ, ಪಿಕಪ್ ಪಾಯಿಂಟು ತುಂಬ ಚಿಕ್ಕದಿದೆ. ಇದೇ ಕಾರಣ ಮುಖ್ಯವಾಗಿ. ಅದನ್ನು ಮಾಡಿರೋಂಥವ್ರು ಇವರು 4008 ಎಕರೆ ಇದೆ. 4008 ಎಕರೆ ಕೊಟ್ಟ ಮೇಲೆ ಪಿಕಪ್ ಪಾಯಿಂಟ್ ಎಷ್ಟಿದೆ, ಡ್ರಾಪ್ ಪಾಯಿಂಟ್ ಎಷ್ಟಿದೆ ಅದ್ರ ಎಕ್ಸ್ಟ್ರಾ ಕೊಡಬೇಕು. ಆವಾಗ ಏನಾಗುತ್ತೆ, ಈ ಸಮಸ್ಯೆ ಬಗೆಯಿರುತ್ತೆ. ನಾವು ಎಲ್ಲೋ ಬೋರ್ಡವರು ಅಲ್ಲಿಂದ ಇಲ್ಲಿವರೆಗೂ ಬರಬೇಕಂದ್ರೆ ನೈಟ್ ಆಗುತ್ತೆ, ರಾತ್ರಿ ಬರ್ತಾರೆ, 24 ಅವರ್ಸ್ ಬರ್ತಾರೆ. ಅವ್ರು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬರೋಕ್ಕಾಗಲ್ಲ. ಬಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಬಗೀಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಯಾವುದು ಕೂಡ ಅವ್ರಿಗೆ ಟೈಮ್ ಸರಿಗೆ ಯಾವುದು ಬರೋಲ್ಲ. ವಯಸ್ಸಾದವರು ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ ಅಂಥೇಳಿ ನಮಗೆ ಸಾಕಷ್ಟು ಗ್ರಾಹಕರು ಈಗಾಗಲೇ ಮೇಲ್ ಮಾಡಿದ್ದಾರೆ, ತುಂಬ ಮೇಲ್ ಮಾಡಿದ್ದಾರೆ. ಆ ಮೇಲ್ಗೆ ಯಾವುದು ಕೂಡ ಉತ್ತರ ಕೊಡ್ತಾ ಇಲ್ಲ. ನಮಗೆ ಏನಂತ ಹೇಳಿದ್ರೆ ಪಿಕಪ್ ಪಾಯಿಂಟ್ ಏನಿದೆ ಅದು ಮೊದಲಿನ ಥರ ಕೊಡಬೇಕು. ಮತ್ತು ಅಲ್ಲಿ ಪಿಕಪ್ ಪಾಯಿಂಟ್ ಲೈನ್ಗಳೇನಿದೆ ಅಗಲ ಮಾಡಬೇಕು. ಇದೇ ನಮ್ಮ ಬೇಡಿಕೆ ಮುಖ್ಯವಾಗಿ. ನಮ್ಮ ಕಸ್ಟಮರ್ ಏನಿದ್ದಾರೆ 90% ಕಸ್ಟಮರ್ ಯಾರೂ ಇಲ್ಲಿವರೆಗೂ ಬರ್ತಾ ಇಲ್ಲ ಸರ್. ನಮಗೆಲ್ಲ ಬರೋರು ತುಂಬ ವಯಸ್ಸಾದವ್ರು ಇರ್ತಾರೆ, ಪೇಷಂಟ್ ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಲಗೇಜ್ ಜಾಸ್ತಿ ಇರುತ್ತೆ. ಅವರು ಅಲ್ಲಿಂದ ನಾವು ಪಾರ್ಕಿಂಗ್ ಫೋರ್ಗೆ ಬನ್ನಿ ಅಂದರೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ರೆಡಿ ಇಲ್ಲ ಸರ್. ಇದು ಮುಖ್ಯವಾಗಿ ಏರ್ಪೋರ್ಟ್ ಅವ್ರು ಮಾಡಿರೋ ಒಂದು ಕುತಂತ್ರಿ ಕೆಲಸ ಅಂತಲೇ ಹೇಳಬೇಕು. ಮತ್ತು ಇವರು ಅಂತಾರಾಷ್ಟ್ರೀಯ ಕಂಪ್ನಿಗಳಾದ ಓಲಾ, ಊಬರು ಮತ್ತು ಹೊಸ್ದಾಗಿ ಬಂದಿರೋ OMH ಇಂಥ ಕಂಪ್ನಿಗಳಿಗೆ ದಾರಿ ಮಾಡಿಕೊಡೋದಕ್ಕೆ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟು ಅವ್ರು ಬಿಸ್ನೆಸ್ ಮಾಡೋದಕ್ಕೋಸ್ಕರ ನಮ್ಮನ್ನು ತಗೊಂಬಂದು ಇಷ್ಟು ದೂರಕ್ಕೆ ಹಾಕಿದ್ದಾರೆ. ನೋಡಿ, ನೀವೇ ಇಲ್ಲೆಲ್ಲ ನೋಡ್ತಾ ಇದ್ದೀರಿ, ಮಳೆ ಬಂದರೆ ಕಸ್ಟಮರ್ಗೆ ನಿಂತ್ಕೊಳಕ್ಕೆ ಜಾಗ ಇಲ್ಲ. ಮತ್ತು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲ. ಬಗ್ಗಿ ಬಿಟ್ಟಿದ್ದೀನಿ, ಓಲ್ವೋ ಬಸ್ ಬಿಟ್ಟಿದ್ದೀನಿ ಅಂತಾರೆ. ಯಾರೇ ಕಸ್ಟಮರು ಲಗೇಜ್ ಇಟ್ಕೊಂಡು ವಯಸ್ಸಾದವರು ಪೇಷಂಟು ಬಸ್ ಇಟ್ಕೊಂಡೆಲ್ಲ ಬರೋಕ್ಕಾಗಲ್ಲ ಸರ್. ಈಗ ನೋಡಿ, ನೀವು ಎಕ್ಸಾಂಪಲ್ಗೆ ಪ್ರೈವೇಟ್ ವೆಹಿಕಲ್ ಅವರೇ ಪಾಪ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅವ್ರ ತಾಯಿನ ಕರ್ಕೊಂಬರೋದಕ್ಕೆ ಅವರೇ ನಡ್ಕೊಂಡು ಹೋಗಬೇಕು. ನೀವು ಸಮಸ್ಯೆ ನೋಡಿ ಹೆಂಗಿದೆ. ಇವ್ರು ದುಡ್ಡು ಪೇ ಮಾಡಬೇಕು ಅವರು, ಪ್ರೈವೇಟ್ ಅವರು. ಮತ್ತು ನಾವು ಅಷ್ಟೇ, ಈಗ ನಮ್ಮವರು ಯಾರೋ ಟ್ರಾವೆಲ್ಸ್ ಅವರು ಬಂದು ಹೋಗಿ ಕಸ್ಟಮರ್ನ ಕರ್ಕೊಂಬನ್ನಿ ಅಂತಂದರೆ ನಾವಿಲ್ಲಿ ಪೇ ಮಾಡ್ತೀವಿ. ಆದರೂ ನಾವು 1 ಕಿಲೋಮೀಟ್ರ್ ನಡ್ಕೊಂಡೋಗಿ ಅವ್ರನ್ನ ಕರ್ಕೊಂಬರ್ಬೇಕು ಅಂದರೆ ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ, ಪಾಪ ಏಜ್ ಆಗಿರ್ತಾರೆ. ಅವರು ಹೆಂಗೆ ಸರ್ ಬರೋಕ್ಕೆ ಸಾಧ್ಯ ಆಗುತ್ತೆ? ನಾವು ಪಿಕಪ್ ಮಾಡೋದಕ್ಕೆ 15 ನಿಮಿಷ ಕೊಡ್ತಾರೆ ಟೈಮ್. 15 ನಿಮಿಷದಲ್ಲಿ ಟೋಲ್ ವಸೂಲಿ ಮಾಡೋದಕ್ಕೆ ಈ ಥರ ಎಲ್ಲ ರದ್ದಂತ ಮಾಡ್ತಾಯಿದ್ದಾರೆ. 15 ನಿಮಿಷದಲ್ಲಿ ಕಸ್ಟಮರ್ ಬಂದು 10 ಲಗೇಜ್ ಇದ್ದರೆ ಅವ್ರು ಎತ್ತಿ ನಾವು ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಇಲ್ಲೇ 15 ನಿಮಿಷ ಆಗ್ತದೆ. ಅದನ್ನು 100 ರೂಪಾಯಿ ಅಲ್ಲಿ ವಸೂಲಿ ಮಾಡ್ತಾರೆ, ಕಟ್ ಆಫ್ ಆಗ್ತದೆ. ಅದು ನಮಗೆ ತಲೆ ಮೇಲೆ ಹೊರೆ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.